ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಗೈಸ್, ಇವತ್ತಿನ ಲಾಗಲ್ಲಿ ಗಣೇಶ ಚಪ್ರ ಹಾಕೋದಕ್ಕೆ ಕಡ್ಡಿಗಳು ಬೇಕು. ಸೊ ಕಡ್ಡಿಗಳು ಹೊಡ್ಕೊಂಬರಕ್ಕೆ ಬಂದಿದ್ದೀರಿ. ಸೊ ಇವತ್ತಿನ ಲಾಗಲ್ಲಿ ಏನಾಗುತ್ತೆ ಎಲ್ಲ ತೋರಿಸ್ತೀನಿ. ಒಂದ್ಸಲ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವಾಗ ಇಲ್ಲೊಂದು ಕಡೆ ಬಂದಿದ್ದೀರಿ ಮರಗಳು ಹೊಡ್ಕೊಂಡು ಹೋಗೋದಕ್ಕೆ. ಸೊ ಯಾರಿಗೂ ಬೇರೆ ತೋಟಕ್ಕೆ ಬಂದಿದ್ದೀರಿ ಗೈಸ್, ಬನ್ನಿ. ಅಲ್ಲಿ ಯಾರೋ ತೋಟದಲ್ಲಿ ಅವ್ರು ಹೋಗೋ ಗಂಟ ವೇಟ್ ಮಾಡಬೇಕು. ಇವಾಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ನೋಡಿ, ನಾನು ಚರನ್ನು ಮತ್ತು ನಮ್ಮವನು ಸೈಕೋ, ಇನ್ನೂ ಮಿಕ್ದವರೆಲ್ಲ ಬತ್ತವ್ರೆ, ಬರಲಿ ಅವರು. ಸೊ ಗೈಸ್, ಒಂದು ಮರ ಕಟ್ ಮಾಡಿತಾಯಿತ್ತು ಫೈನಲ್ಲು. ಇನ್ನೊಂದು ಮರ ಕಟ್ ಮಾಡ್ತಾಯಿದ್ದೀರಿ. ಟೋಟಲಾಗಿ 4 ಕಡ್ಡಿ ಬೇಕು ಗೈಸ್. ಸೊ ಯಾರ್ಯಾರು ಬಂಬಿಡ್ತಾರೆ ಅಂತ ಅದೊಂದು ದಿಗ್ಲು. ಒಂದು ಕಡ್ಡಿ ಕಟ್ ಮಾಡಿದ್ದಾಗೈತೆ. ಬರ್ರಿ ಇವಾಗ ಇನ್ನೊಂದು ಕಡ್ಡಿ ಕಟ್ ಮಾಡೋಕೆ. ಅಂದರೆ ಗಣೇಶನ ಹಬ್ಬ ಕುಣಿಸೋದಕ್ಕೆ ಹುಡುಗರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ರಿಸ್ಕ್ ಇರುತ್ತೆ ಗೈಸ್. ಅದೇ ಪರವಾಗಿಲ್ಲ, ಮಾಡೋಣ ಗೈಸ್. ನೋಡಿರಿ ಗೈಸ್, ಎಂತೆಂಥ ಸಾಹಸಗಳು ಮಾಡ್ತಾಯಿದ್ದೀರಿ. ಇದು 2ನೇ ಮರ ಕಚ್ಚಾಕಿತ್ತಾಯ್ತು, ಅದು 3ನೇ ಮರ ಕಚ್ತವ್ರೆ. ಆಮೇಲೆ ಇನ್ನೊಂದು ಮರ ಕಚ್ಕೊಂಡು ಇದನ್ನೆಲ್ಲ ಎಲ್ಲನೂ ಸೇಫ್ ಪ್ಲೇಸ್ಗೆ ಹಾಕ್ಬಿಟ್ಟು ಸೀದಾ ಅಲ್ಲಿಂದ ಹೊರಟ್ಬಿಟ್ಟು ಸಾಯಂಕಾಲ ಇವನ್ನೆಲ್ಲ ಎತ್ಕೊಂಡೋಗಿ ಹಾಕೊಂಡು ಕಡೆಗೆ. ಸೊ ಇನ್ನೂ ಒಂದು ಮರ ಇಲ್ಲ 2 ಮರ ಹೊಡ್ಕೊಂಡು ಸೀದಾ ಇಲ್ಲಿಂದ ಹೊರಟುಬಿಡ್ತೀರಿ ಗೈಸ್. ನೋಡಿ ಎಷ್ಟು ರಿಸ್ಕ್ ಐತೆ. ಅವನೋ ಮರ ಕಚ್ತವನೇ, ಇವನೋ ಮರ. ನಾನೇ 2 ಮರ ಕಚ್ಚಿದ್ದೀನಿ. ಇದು ಕಚ್ಚಿಬಿಟ್ಟು ಇನ್ನೊಂದು ಮರ ಹೊಡ್ಕೊಂಡು ಹೋಗೋಣ ಗೈಸ್. ಗೈಸ್, ಮರ ಹೊಡಿತಿದ್ರೆ ಅಷ್ಟೊತ್ತಿಗೆ ಯಾರೋ ಬಂದರು ಗೈಸ್. ಅದಕ್ಕೆ ಇವಾಗ ಅವ್ರು ಹೋಗೋಗಂಟ ಮರಗಳು ಹೊಡೆಯೋಕ್ಕಾಗಲ್ಲ. ಎಲ್ಲಂದ್ರೆ ಅಲ್ಲವ್ರು ಓಡ್ಬೋದು, ಇವನೊಂದು ಕಡೆ ಓಡ್ಕೊಂಬಿಟ್ಟು ನಾವೊಂದು ಕಡೆ ಹೊಡೆಯೋದು, ಅವನವ್ರು ಮುಚ್ಚಲ್ಲಿ ಇಕ್ಕನೋ. ಇವಾಗ ಅವ್ರು ಹೋಗೋ ಗಂಟ ಮರಗಳು ಹೊಡೆಯೋಕ್ಕಾಗಲ್ಲ, ಅನ್ನೋ ಗಂಟ ವೇಟ್ ಮಾಡ್ಬೇಕು ಗೈಸ್. ಆ ಸೈಡ್ ಹೋದ್ರು ನಮ್ಮೂರವ್ರೆ ಅವರು, ಅದಕ್ಕೇ ಅವರು ಹೋಗೋ ಗಂಟ ರೆಸ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವಾಗ ಹೋಗೋಣ ಬರ್ರಿ. ಮರಗಳು ಹತ್ಕೊಂಡು ಅಂತ ಹೋಗ್ತಾವ್ರೆ ಪ್ರಸಿ ಎಲ್ಲ. ಬನ್ನಿ ಹೋಗೋಣ. ನೋಡಿ 4 ಮರ ಹೊಡೆದಾಕಿ ಎತ್ಕೊಂಡು ಹೋಗ್ತಾ ಬಂದ್ರಿ. ಎತ್ಕೊಳ್ಳಿ ಈಗ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಎತ್ಕೊಂಡು ಹೋಗ್ತಾರ ಒಂದೊಂದೇ ಮರಗಳನ್ನ. ನೋಡ್ರಿ ಗೈಸ್, ಇದು 3ನೇ ಮರ ಎತ್ಕೊಂಡಾಗ ಆಗ್ತಾ ಇದೆ. ಹೆವಿ ರಿಸ್ಕ್ ಇದೆ. ಒಂದೊಂದು ಮರ ನೋಡಿ 3 ಜನ ಎತ್ಕೊಂಡು ಹೋಗ್ಬೇಕು. ಸಿಕ್ಕಾಪಟ್ಟೆ ರಿಸ್ಕ್ ಐತೆ ಗೈಸ್. ಇನ್ನೊಂದು ಮರ ಹೊಡ್ಕೊಂಡು ಇಲ್ಲಿಂದ ಹೋಗೋದು ಗೈಸ್. ಇವಾಗ ಎಲ್ಲ ಹೊಡೆದೈತೈತಿ, ಎತ್ತಾಗ್ತಿರ್ರೆ. ಯಾರೋ ಒಬ್ರು ಬಂದ್ಬಿಟ್ರು, ಅದಕ್ಕೇನೆ ಈ ಕಡೆ ಕುತ್ಕೊಂಡಿದ್ದೀರಿ ನೋಡ್ರಿ. ಅಯ್ಯೋ, ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಅದು ಹೋದ್ಮೇಲೆ ಎಲ್ಲ ಎತ್ತಾಕ್ಬಿಟ್ಟು ಇಲ್ಲಿಂದ ಸೀದಾ ಮನೆ ಹತ್ರ ಹೋಗೋಣ ಗೈಸ್. ನೋಡ್ರಿ ಗೈಸ್, ನಾವು ಕಟ್ ಮಾಡಾಕಿರೋ ಮರಗಳು ಇಲ್ಲೊಂದು 4 ಐತೆ ಅಂತ ನೋಡಿ. ಇಲ್ಲೊಂದು ಕಡ್ಡಿ ಐತೆ. ಸೊ ಇವಾಗ ಇಲ್ಲಿಂದ ಮನೆ ತಗೋಬೇಕು. ಇದನ್ನೆಲ್ಲ ಸಾಯಂಕಾಲ ಬಂದು ಎತ್ಕೊಂಡು ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ ಇವಾಗ ಗೈಸ್. ರೆಡಿಯಾಗಿ ಇವಾಗ ಇಲ್ಲಿಂದ ಆ್ಯಕ್ಚುಲಿ ನಾವು PPF ಗಣೇಶನ್ ಬುಕ್ ಮಾಡಿದ್ದಿತ್ತು. ಅದೇನೋ ಪರ್ಮಿಷನ್ ಕೊಡೋಲ್ಲ ಅಂತವ್ರೆ. ಸೊ ಅದಕ್ಕೆ ಇವಾಗ ಅದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಗಣೇಶನ್ ನೋಡೋಕ್ಕೆ ಹೋಗ್ತಾ ಇದ್ದೀರಿ. ಸೊ ಇಲ್ಲೊಂದು ಕಡೆ ನೋಡೋದಿದೆ ಗೈಸ್, ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ಸೊ ಇವಾಗ ದೇವನಹಳ್ಳಿಗೆ ಹೋಗಿ ಅಲ್ಲೂ ಹುಡುಕ್ಬೇಕು. ಸೊ ಬರ್ರಿ ಹೋಗೋಣ ಗೈಸ್. ಇವಾಗ ಒಂದು ಗಣೇಶನಲ್ಲಿ ಒಂದು ರೇಂಜಿಗೆ ಓಕೆ ಮಾಡ್ಕೊಂಡಿದ್ದೀರಿ. ಇಲ್ಲಿಂದ ದೇವನಹಳ್ಳಿ ಕೂಡ ಬೇರೆ ಹೋಗ್ಬೇಕು. ದೇವನಹಳ್ಳಿಗೆ ಹೋಗ್ತಾ ಇದ್ದೀವಿ ಗಣೇಶನ್ ನೋಡೋಕೆ. ಗಾಡಿಗೆ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ದೇವನಹಳ್ಳಿಗೆ ಹೋಗೋಣ. ಏನು ಹಿಂಗೆ ಓದ್ತಿದ್ದೀರ? ಅವ್ರಿಬ್ಬರು ನೋಡ್ರಿ ಗೈಸ್, ಅವ್ರೆ ಗೈಸ್. ಪೆಟ್ರೋಲ್ ಹಾಕ್ಸ್ಕೊಬೇಕು. ಗಾಡಿಯಲ್ಲಿ ಬೇರೆ ಏನಿಲ್ಲ. ಇವನೊಂದು 50 kg ಅವನೇ, ಇವನೊಂದು 70 kg ಅವನೇ. ಗಾಡಿಯಲ್ಲಿ ಏರೇ ಇಲ್ಲ ನೋಡ್ರಿ. ಇಲ್ಲಿಂದ ಏರಿ ಗೈಸ್. ಏರಿ ಹಿಡಿಯೋಕೆ ನಮ್ಗೆ ಬರಲ್ಲ. ನೋಡ್ರಿ, ಇವನ್ಕ ಏರಿರೋದು ಬತ್ತಿ ತುಂಬಿಟ್ಟು ಹೋಗ್ತಾವನೆ. ನೋಡೋಣ ಬರ್ರಿ ಹೆಂಗಿಡಿದ ಗಾಡಿಗೆ ಏರು. ಅವ್ರಿಬ್ಬರು ನೋಡ್ರಿ ಅಲ್ಲಿ ಸರಿಗೆ ಅವರು. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಗೈಸ್, ಇವಾಗ ದೇವನಹಳ್ಳಿಯಲ್ಲಿ ಇದ್ದೀರಿ ಗೈಸ್. ಗಣೇಶಗಳು ಹುಡುಕ್ತಾ ಇದ್ದೀರಿ ಇವಾಗ ದೇವನಹಳ್ಳಿಯಲ್ಲಿ. ಏನ್ರಿ ಒಂಚೂರು ಎಲ್ಲನೂ ಪೇಂಟಿಂಗ್ ಶೇಡ್ ಆಗ್ಬಿಟ್ಟಿದೆ ಗಣೇಶನ. ನಮ್ಗೆ ಕರೆಕ್ಟಾಗಿರಬೇಕು ಗೈಸ್ ಪೇಂಟಿಂಗ್ಗಳು ಅಂತ ಗಣೇಶನ ಬೇಕು. ಸೊ ಇವಾಗ ನೋಡಿ ಇಲ್ಲೊಂದು ಕಡೆ ಹುಡುಕಿದ್ದೀರಿ. ಮತ್ತು ನೋಡಿ
ಆ ಸೈಡು ಹುಡುಕಿದ್ದೀರಿ. ಅದು ಪೇಪರ್ ಗಣೇಶ್ನು ಮತ್ತು ಇದು ಎಲ್ಲನೂ ಮಣ್ಣಿನ ಗಣೇಶ್ನು ಗೈಸ್. ಇನ್ನೂ ಹುಡ್ಕೋಣ ಇಲ್ಲೇ ಚೆನ್ನಾಗಿ ನೋಡ್ಕೊಂಡು ಫೈನಲ್ ಆಗಿ ಬುಕ್ ಮಾಡೋಣ ಗೈಸ್. ಇವ್ರದ್ದು ನೋಡಿ ಈ ಶೆಡ್ ಅವ್ರದ್ದು ಆ ಕಡೆ ಎಲ್ಲ ಗೋಡನ್ ಇದೆ ಅಂತೆ ಗೈಸ್. ಅಲ್ಲಿ ಗೋಡನ್ ಹತ್ರ ಹೋಗ್ತಾ ಇದ್ದೀರಿ. ಗೋಡನಲ್ಲಿ ನೋಡೋಣ ಅಂದ್ಬಿಟ್ಟು ಅಲ್ಲೂ ಪೇಪರ್ ಗಣೇಶ್ನು ಮಣ್ಣಿನ ಗಣೇಶ್ ಎರಡೂ ಐತಂತೆ. ಸೊ ಬರ್ರಿ ಹೋಗೋಣ ಅಲ್ಲಿ ನೋಡೋಣ, ಗೋಡನ್ ಹತ್ರ ಹೋಗೋಣ ಬರ್ರಿ ಅವರು ಗೈಸ್. ಇವತ್ತು ದೇವನಹಳ್ಳಿ ಹತ್ರ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀರಿ ಗಣೇಶನುಗಳು ನೋಡೋದಕ್ಕೆ. ನೀವೇನಾ ನೀವೇನಾ ಕಲಿಸಿದ್ದು ನಮ್ಗೆ? ಬರ್ರಿ ಗೈಸ್ ಹೋಗೋಣ ಹೊರಗಡೆ ನೋಡೋಣ ಗಣೇಶನ. ಎಲ್ಲಿ ಗಣೇಶನಲ್ಲೇ ಇಲ್ಲ ಪ್ಲೀಸ್. ಗಣೇಶನಗಳು ಅಷ್ಟೇ ಗೈಸ್ ಇಲ್ಲಿರೋವು. ಹಾಂ ಇಷ್ಟೇನು ಇರೋದಾ? ಇನ್ನು ಆಚೆ ಕಡೆ ಇನ್ನೂ ರೆಡಿ ಮಾಡ್ತಾವ್ರಂತೆ. ಬರ್ಲಿ ನೋಡೋಣ. ಫುಲ್ಲು ದೊಡ್ಡ ಗೋಡನ್ ಥರನೇ ಮಾಡೋರು ಗೈಸ್. ಇಲ್ಲೇ ಇಲ್ಲೊಂದು ಎರಡು ಇದೆ. ಇದ್ರೊಳಗಡೆ ಇಲ್ಲ, ಅವ್ರು ಉಳ್ಕೊಂಡಿರೋದಕ್ಕಿಲ್ಲೇ. ನೋಡೋಣ ಇರ್ರಿ ಏನು ಮಾತಾಡ್ತಾರೆ ಅಂತ ಗೈಸ್. ಇವಾಗ ಇಲ್ಲಿಂದ ಶೆಡ್ ಹತ್ರ ನೋಡಿಕೊಂಡು ಇಲ್ಲೂ ಯಾವುದು ಸೆಟ್ ಆಗಿಲ್ಲ, ಅದಕ್ಕೆ ಇನ್ನೊಂದು ಕಡೆ ಓದ್ತಾ ಇದ್ದೀರಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಫೈನಲ್ ಮಾಡಿ ಬುಕ್ ಮಾಡಿ ಗೈಸ್. ಇವಾಗ ನಮ್ಮ ಗಣೇಶ ಬುಕ್ ಆಯಿತು ಫೈನಲಾಗಿ. ಗಣೇಶನ ಸಾಕಾಗಿರೋ ಗಣೇಶನಿಗೆ ಬುಕ್ ಮಾಡಿದ್ದೀರಿ. ಇವಾಗ ಇಲ್ಲಿಂದ ಮನೆ ಹತ್ರ ಹೋಗ್ಬಿಟ್ಟು ಕಟ್ಟಿಗಳು ಎತ್ಕೊಂಬರೋದು ಮತ್ತೊಂದು ಮಾಡಬೇಕು. ಸೊ ಬರ್ರಿ ಹೋಗೋಣ. ಸೊ ಅಲ್ಲಿಂದ ಮನೆ ಹತ್ರ ಬಂದು ಸ್ನಾನ ಮಾಡಬೇಕಿತ್ತು. ಸ್ನಾನ ಮಾಡಿ ಇವಾಗ ಇಲ್ಲಿ ಕುತ್ಕೊಂಡಿದ್ದೀರಿ ಇದನ್ನು ಮತ್ತು ಇವರು ಎಲ್ಲನೂ. ಇವಾಗ ನೆಕ್ಸ್ಟ್ ಏನು ಕೆಲಸ ಅಂದರೆ ಇವಾಗ ಇವರು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ. ಯಾಕಂದ್ರೆ ಡೆಕೋರೇಷನ್ ಇದು ಟೇಪ್ ತರಕ ಕಟ್ಟಿಗಳು ಹಾಕೊಂಬರ್ಬೇಕು ಗೈಸ್. ಆದರೆ ಟೆಂಪೋನೇ ಸಿಗ್ತಾಯಿಲ್ಲ ಕಟ್ಟಿಗಳು ಹಾಕೊಂಬರೋದಕ್ಕೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ. ನೋಡೋಣ, ಇನ್ನೂ ಮಳೆ ಬೇರೆ ಬರೋಂಗೈತೆ, ನೋಡೋಣ ಏನು ಮಾಡೋದು ಗೈಸ್. ನೆನ್ನೆ ಲಾಗ್ ಅಲ್ಲಿಗೆ ಎಂಡ್ ಮಾಡಿದ್ದೀನಿ, ಅದನ್ನ ಇವತ್ತು ಇಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ಬೆಳಗ್ಗೆಯಿಂದ ಒಂಚೂರು ಕೆಲಸ ಇಲ್ಲಿತ್ತು, ಅದಕ್ಕೆ ಲಾಗ್ ಮಾಡಿಲ್ಲ. ಹೋಗ್ಬಿಟ್ಟು ಬ್ಯಾನರ್ನೆಲ್ಲ ಪ್ರಿಂಟ್ ಕೊಟ್ಬಿಟ್ಟು ಬ್ಯಾನರ್ ತಂದಿದ್ದೀರಿ. ಸಂಜೆ ಪೂಜೆ ಮಾಡಬೇಕು, ಅದಕ್ಕೆ ಪಟಾಕಿ ಎಲ್ಲ ಬೇಕಲ್ಲ. ಇವಾಗ ಅದನ್ನ ತೊಗೊಂಬರೋಕೆ ಹೋಗ್ತಾ ಇದ್ದೀರಿ ದೊಡ್ಡಬಳ್ಳಾಪುರಕ್ಕೆ. ನಾನು ಶಮಿತ್ನು ಮತ್ತು ಭರತನ ಎಲ್ಲನೂ. ಬರ್ರಿ ಬಾ ಗೈಸ್. ನೋಡ್ರಿ ಇವಾಗ ಇಲ್ಲಿಂದ ಬಿಟ್ಟಿದ್ದೀರಿ. ಇಲ್ಲಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗ್ಬಿಟ್ಟು ಅಲ್ಲಿ ಪಟಾಕಿ ಮತ್ತು ಒಂದು ಸ್ವಲ್ಪ ಕಾರ್ಡು ಕೊಡಬೇಕು, ಅಲ್ಲಿ ಹೋಗ್ತಾ ಇದ್ದೀರಿ ಗೈಸ್. ಬರ್ರಿ ಬಾ ಗೈಸ್. ಇವಾಗ ಜಸ್ಟ್ ದೊಡ್ಡಬಳ್ಳಾಪುರದ ಹತ್ರ ಬಂದರೆ ಇಲ್ಲಿ ಲಕ್ಷ್ಮೀ ಟಾಕೀಸ್ ಅಂತ ಒಂದು ಐತೆ, ಇಲ್ಲೇ ಪಟಾಕಿ ಎಲ್ಲ ಇಲ್ಲಿ ಸಿಗುತ್ತೆ. ಬರ್ರಿ ನೋಡೋಣ. ಏನು ನಮ್ಗೊಂದು ಸಿಂಪಲಾಗಿ ನೈಟು ಪೂಜೆ ಮಾಡೋದಕ್ಕೆ ಪಟಾಕಿಗಳ ಸಾಕು. ನೋಡಿ ಗೈಸ್, ಇದೇನೇ ಲಕ್ಷ್ಮೀ ಟಾಕೀಸು. ಇಲ್ಲಿ ಟೀ ಶರ್ಟ್ಗಳು ಮತ್ತು ಪಟಾಕಿ ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಕಾರಣ ಬರ್ರಿ ಗೈಸ್. ಇವ್ಗೆ ನೋಡ್ರಿ, ಇವ್ಕ ಅಡ್ರೆಸ್ಸೇ ಗೊತ್ತಿಲ್ಲ. ಸುಮ್ಮನೆ ಅವಾಗ ನಾನು 4 ಕೇಸಲ್ಲಿ ಸುತ್ತಾಡ್ಸೋಂಗ ಗೈಸ್. ಇವನು ಅಲ್ಲಿಂದ ಕರ್ಕೊಂಬಂದು ಇಲ್ಲೆಲ್ಲೋ ಐತೆ ಅನ್ನೋ ನೋಡ್ರಿ ಇವನು. ಏನು ಒಂದು ಹೇಳೋಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದೇನು ಬೇಡದ. ಇವಾಗ ನೆಟ್ರಿಗೆ ಅಡ್ರೆಸ್ಸೇ ಗೊತ್ತಿಲ್ಲ. ಅಲ್ಲೆಲ್ಲ ಓಡಾಡ್ಕೊಂಡು ಇವಾಗ ಇಲ್ಲೆಲ್ಲ ಐತಂತೆ. ಇಲ್ಲಿಗೆ ಬಂದಿದ್ದೀರಿ ಗೈಸ್. ಯಾವುದೋ ಒಂದು ಮೂಲೆಯಲ್ಲಿ ಇದೆ ಗೈಸ್ ಪಟಾಕಿ ಅಂಗಡಿ. ಇಲ್ಲಿ ಬರ್ರಿ ನೋಡೋಣ. ಅಲ್ಲ ಪಟಾಕಿ ಅಂಗಡಿಯಲ್ಲಿ ಅಲ್ಲ ಪಟಾಕಿ ತಗೊಂಡಿದ್ದೀವಿ. 30 ಶಾರ್ಟ್ ಬಂದ್ಬಿಟ್ಟು 1200 ರೂಪಾಯಿ ಹೇಳ್ತಂಗೆ ಗೈಸ್. ನಾವೇನು ಪಟಾಕಿನೇ ತಗೊಂಡಿಲ್ಲ ಯಾವತ್ತೂ. ಅಯ್ಯೋ ಒಂಥರ ಡೋಲ ಮಾತಾಡ್ಬಿಡ್ತಾವ ಗೈಸ್. ಇಲ್ಲಿ ಪಟಾಕಿ ಅಂಗಡಿ ಇದ್ರೆ ಬಂದಿರಲಿಲ್ಲ. ಅದೇ ಇಲ್ಲಿ ನೋಡ್ರಿ ನಮ್ಮೂರಾಗಿರೋ ಒಬ್ಬನು ಅವನೇ ಗೈಸ್. ಇಲ್ಲಿ ನೋಡ್ರಿ ಗೈಸ್, ಇಲ್ಲಿ ಯಾವುದೋ ಅಂಗಡಿಗಳಾಗವನೇ ಗೈಸ್. ಇಲ್ಲಿ ನಮ್ಮ ಹುಡುಗನು ನೋಡ್ರಿ ಗೈಸ್, ಫುಲ್ಲು ಫೇಮಸ್ ಆಗ್ಬಿಟ್ಟು ಗೈಸ್ ಇವನು. ದೊಡ್ಡಬಳ್ಳಾಪುರದಲ್ಲಿ ಅಣ್ಣ ನಿಖಿಲ್ ಅಣ್ಣ ಏನ ಇಲ್ಲಿದ್ಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಪಟಾಕಿ ಪರ್ಚೇಸ್ ಎಲ್ಲ ಆಯಿತು ನೋಡ್ರಿ ಗೈಸ್. ಇದರಲ್ಲಿ ಐತೆ ಪಟಾಕಿಗಳೆಲ್ಲನೂ. ಪಟಾಕಿಗಳು ನೋಡಿ ಸ್ಟ್ಯಾಂಡ್ ಇದ್ದೀರಿ. ಇದು ಸಿಂಪಲಾಗಿ ನೈಟು ಪೂಜೆ ಮಾಡೋದು ಗೈಸ್. ಬರ್ರಿ ಒಳಗಡೆಗೂ ಇನ್ನೊಂದು ಸ್ಕೈ ಶಾಟ್ ತಗೊಂಡಿದ್ದೀವಿ ನೋಡ್ರಿ. ಇದೇನೇ ಗೈಸ್ ಇನ್ನೊಂದು ತಗೊಂಡಿರೋದು. ಅಣ್ಣ ನೋಡ್ರಿ ತರಿಸ್ತವ್ರೆ. ಅರೆ ಇವರೇ ಪಟಾಕಿ ಓನರ್ ಗೈಸ್. ಸೊ ಗೈಸ್ ಇವಾಗ ಇಲ್ಲಿಂದ ಹೂವು ಮತ್ತು ಪೂಜೆ ಸಾಮಾನು ಎಲ್ಲ ತಗೊಂಡು
ಹೋಗ್ತಾ ಇದ್ದೀರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಇರೋ ವಿಡಿಯೋಗೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ವಿಡಿಯೋ ಪಾರ್ಟ್ 2 ಬರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. खत्म, बाय बाय, टाटा.